ಯಾವಲ್ಲೂ ಆಗಬೇಕಾಗಿತ್ತು ಇಲ್ಲಾದ್ರೂ ಮಾಡಿ ಮುಗಿಸ್ಬಿಡೋಣ ಅಂತ. ವೆರಿ ಗುಡ್, ಒಳ್ಳೇದು. ತುಂಬಾ ಒಳ್ಳೆ ಹುಡುಗಿ ಕಣ, ಆದಷ್ಟು ಬೇಗ ಮದುವೆ ಮಾಡ್ಬಿಡಿ, ಒಳ್ಳೇದಾಗ್ಲಿ. ಅಲ್ಲ ಕಣ, ಇಂಟರ್ವ್ಯೂ ಅಂತ ಹೇಳಿದೆ, ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀನ್ ಮಾಡ್ಬೇಕಲ್ವ ನಾ ಕೆಲಸನ, ಅದು ಬಿಟ್ಟು ನನ್ನ ಕರೆಸಿ ಹರಟೆ ಹೊಡಿತಾ ಇದ್ಯಾ? ಇಲ್ಲ, ಅದು ಭೂಮಿಕಾ ಅವರೇ, ನಾನು ಫಸ್ಟು ಆ ಹುಡುಗನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ನನಗೂ ಅದೇ ಕರೆಕ್ಟು ಅಂತ ಅನಿಸ್ತು. ಯಾಕೆಂದ್ರೆ ಮಲ್ಲಿ ಬಗ್ಗೆ ಭೂಮಿಕಾಗೆ ವಿಶೇಷವಾದ ಕನ್ಸರ್ನ್ ಇದೆ, ಕೇರ್ ಇದೆ. ಅವಳು ಏನ್ ಬೇಕು ಏನ್ ಬೇಡ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ನಮ್ಮ ಮನೆ ಮಗಳು ಕಣ ಅವಳು. ಹಾಗಾಗಿ ಅವ್ರು ಇಂಟರ್ವ್ಯೂ ಮಾಡೋದೇ ಕರೆಕ್ಟ್ ಅಂತ ಅನಿಸ್ತು. ನಾ ಸುಮ್ಮನೆ ಹೊರಗೆ ಬಂದೆ. ಬಾಬಾ ಏನೋ ಗಂಡ ಹೆಂಡ್ತಿ ನೀವು, ಏನ್ ಅಂಡರ್ಸ್ಟ್ಯಾಂಡಿಂಗು. ನಿಜವಲ್ಲೂ ಆದರ್ಶ ದಂಪತಿಗಳು ಕಣ. ಒಬ್ರನ್ನೊಬ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಈಗಿನ ನವ ದಂಪತಿಗಳಿಗೆ ನೀವೊಂಥರ ರೋಲ್ ಮಾಡ್ಲಿ ಕಣ. ನಿಮ್ಮನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ ಕಣ. ಸಾಕ್ ಬಿಡು, ಎಷ್ಟು ಹೊಗಳ್ತೀಯಾ? ಅಪ್ಪ ನಾನೇನಪ್ಪ ಮಾಡ್ಲಿ, ನೀವಿಬ್ರು ಅಂಥವ್ರು ಕಣೋ. ನಿಮ್ಮನ್ನ ಮಿತವಾಗಿ ಹೊಗಳಕ್ಕೂ ಆಗಲ್ಲ, ಹೊಗಳದ ಇರಕ್ಕೂ ಆಗಲ್ಲ. ಅದಕ್ಕೆ ಇವತ್ತಿಗೆ ಹೊಗಳೋದನ್ನ ಸ್ವಲ್ಪ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಸ್ವಲ್ಪ ಹೊಗಳ್ತಾ ಇರ್ಬೇಕು ಅವಾಗ ಇರೋ ವಿಷಯನಪ್ಪ ಹೇಳೋದು, ಇಲ್ಲಿರೋದೇನಲ್ಲ. ಆಮೇಲೆ ಇನ್ನೇನು ಸಮಾಚಾರ? ನೀನ್ ಹೇಳಿ, ಏನ್ ಸಮಾಚಾರ? ಅದೇ ಗೆಳೆಯ, ಅದು ಹೇಳೋದೇ ಮರ್ತ್ಬಿಟ್ಟಿದೆ. ಏನು? ನಮ್ಮ ಹಳೆ ಎಂಪ್ಲಾಯೀಸು ಒಂದ್ 3 ಜನ ಸಿಕ್ಕಿದ್ರಪ್ಪ. ಏನೋ ಮಾತಾಡಬೇಕು ಬನ್ನಿ ಅಂದಿದ್ರು. ಅವರು ಹೋಲ್ಸೇಲ್ ಆಗಿ ಕಂಪ್ನಿ ಬಿಡ್ತಾ ಇದಾರಂತೆ ಕಣ. ಕಂಪ್ನಿ ಬಿಡ್ತಾ ಇದಾರಂತ? ಯಾಕೆ, ಏನಾಯ್ತು? ಏನು ನೀನಿದ್ದಲ್ಲ ಆ ಥರ ಇವಾಗ ಕಂಪ್ನಿ ಇಲ್ವಂತೆ, ಹಾಳಾಗ್ತಾ ಇದ್ದಂತೆ, ಬೇಸಿಕ್ ನೀಡ್ಸ್ ಸಿಗ್ತಾ ಇಲ್ಲ, ಒಂಥರ ಇಲ್ ಟ್ರೀಟ್ಮೆಂಟ್ ಅಂತೆ. ಗೌತಮ್ ಸರ್ ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು, ಹಾಗೆ ಹೀಗೆ ಅಂತ ತುಂಬಾ ಹೇಳಿದ್ರು. ಅದಕ್ಕೆ ಇರಕ್ಕೆ ಇಷ್ಟ ಇಲ್ಲ ಸರ್, ಈಗ ಆಗ್ತಾ ಇಲ್ಲ ಅಂತ ಬಿಡ್ತಾ ಇದ್ದಾರಂತೆ. ನಿನ್ನ ತುಂಬಾ ಕೇಳಿದ್ರಪ್ಪ, ಮೀಟ್ ಮಾಡಬೇಕು, ಫೋನ್ ನಂಬರ್ ಇದ್ರೆ ಕೊಡಿ ಅಂತ ಹೇಳಿದ್ದಾರೆ. ವಾ, ಅವರು ಏನಾದರೂ ಮಾಡ್ಕೊಂಡು ಹೋಗ್ಲಿ, ಆ ಕಂಪ್ನಿ ನೋಡ್ಕೊಳ್ಳೋದಕ್ಕೆ ಜಯದೇವ್ ಇದ್ದಾನೆ, ಪಾರ್ಥ ಇದ್ದಾನೆ. ನಾನಂತೂ ಅದರಿಂದ ದೂರ ಇದ್ದೀನಿ. ನಾನು ನೆಮ್ಮದಿಯಾಗಿರಬೇಕು. ಆಮೇಲೆ ದಯವಿಟ್ಟು ಅವ್ರನ್ನ ಯಾರನ್ನು ಮನೆ ಹತ್ರ ಎಲ್ಲ ಕರ್ಕೊಂಬರೋ ಕೆಲಸ ಮಾಡಬೇಡ. ಆ ಥರ ಕೆಲಸ ಮಾಡ್ತೀನೇನೋ. ಮಾಡ್ತೀಯ ಕಣ ನೀನು, ನಿನಗಿದೆ ಆ ಕೆಪಾಸಿಟಿ. ನೀನು ಏನು ಮಾಡಲ್ಲ 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 ಅಂದ್ಬಿಟ್ಟು ಮಾಡ್ಬಿಟ್ಟು ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೆಳೆಯ, ಅದಕ್ಕೆ ಕರ್ಕೊಂಡ್ಬಿಟ್ಟೆ ಅಂತಾನು ಹೇಳ್ತೀಯ. ಅಂತವನೇ ನೀನು. ಅಪರೂಪಕ್ಕೆ ಈ ಥರ ಕೆಲಸಗಳು ಮಾಡ್ತಾನೆ ಇರ್ತೀನಿ. ಆದರೆ ಈಗಂಥ ಕೆಲಸ ಮಾಡಲ್ಲ. ಯಾಕೆ ಹೇಳು? ನನಗೆ ನಿನ್ನ ಖುಷಿ ಇಂಪಾರ್ಟೆಂಟ್. ನೀನ್ ನೆಮ್ಮದಿಯಾಗಿರ್ಬೇಕು, ಅವ್ರನ್ನ ಕರ್ಕೊಂಬರಲ್ಲ. ಥ್ಯಾಂಕ್ಸ್. ಆಮೇಲೆ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಇದೆಯಲ್ಲ, ಅದೇನು, ಯಾವ ಥರ ಸ್ವಲ್ಪ ಹೇಳು, ನಾನು ಪ್ರಿಪೇರ್ ಆಗಬೇಕಲ್ಲ. ಏನಿದು, ಸ್ಟ್ರಾಂಗ್ ಕಾಫಿ ಹೇಳ್ಬಿಡ್ತೀನಿ, ಕುಡಿತಾ ಡಿಸ್ಕಸ್ ಮಾಡಿ ಪ್ಲೀಸ್. ಹಲೋ, ಏನಾಯ್ತಪ್ಪ? ಹುಡುಗನ ಬಗ್ಗೆ ವಿಚಾರಿಸಿದ್ಯಾ? ವಿಚಾರ್ಸಕ್ಕೆ ಹೇಳಿದ್ದೀನೋ, ನೀನು ಹೇಳಿದ್ಮೇಲೆ ಮಾಡದೇ ಇರ್ತೀನಾ? ಡೀಟೇಲ್ಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಯಾವುದಪ್ಪ ಫೋನು? ನೋಡ, ಅವರೇ ಕಾಲ್ ಮಾಡಿ. ನಮಸ್ಕಾರ, ಹೇಳಿ ಸರ್. ಸರ್, ನೀವು ಹೇಳ್ದಂಗೆ ಹುಡುಗನ ಬ್ಯಾಕ್ಗ್ರೌಂಡ್ನ ವೆರಿಫೈ ಮಾಡಿ ಡೀಟೇಲ್ಸ್ನ ಫಾರ್ವರ್ಡ್ ಮಾಡಿದ್ದೀನಿ ನೋಡಿ ಸರ್. ಥ್ಯಾಂಕ್ ಯು. ಚೆಕ್ ಮಾಡ್ತೀನಿ ರೀ. ಡೀಟೇಲ್ಸ್ ಕಳಿಸಿದಾರಂತ ಇರಪ್ಪ. ನೋಡಪ್ಪ, ಲೇ, ಏನದು ಆಶ್ಚರ್ಯ? ಏನು? ಹುಡುಗ ನಮ್ಮವನೇ ಕಣ. ನಮ್ಮವನು ಅಂದ್ರೆ ನಮ್ಮ ಕಂಪ್ನಿಲಿ ಸೋಷಿಯಲ್ ವೆಲ್ಫೇರ್ ಫಂಡ್ ಅಂತ ಇರ್ತಲ್ಲ, ಆ ದುಡ್ಡಲ್ಲಿ ಓದಿರೋ ಹುಡುಗ ಇವನು. ಓ, ವೆರಿ ಗುಡ್. ಅಲ್ಲೇ ಡಬಲ್ ಆಶ್ಚರ್ಯ. ಏನೋ ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ದಾನ. ಸೂಪರ್. ಏನೋ ಸುತ್ತಿ ಬಳಸಿ ಎಲ್ಲ ನಂಬುಡಕ್ಕೆ ಬರ್ತಾ ಇದೆಯಲ್ಲ. ದೇವರೆಲ್ಲ ಲಿಂಕ್ ಇಟ್ಟಿರ್ತಾನೋ ಏನೋ. ಅಕಾಡೆಮಿಕ್ಸು ಸೂಪರ್, ಸಾಕಾದಾಗ ಸ್ಕೋರ್ ಮಾಡಿದಾನೆ. ಇಂಟೆಲಿಜೆಂಟ್ ಪಾಪ. ಏನೋ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟಿದ್ದಾನೆ ಕಣ. ಈ ಥರ ಕಷ್ಟದಲ್ಲಿ ಬೆಳೆದಿರೋ ಹುಡುಗರು ಚೆನ್ನಾಗೇ ಇರ್ತಾರೆ ಕಣ. ಇಷ್ಟು ಕಷ್ಟದಲ್ಲಿ ಬೆಳೆದಿದ್ರು ನೋಡು, ನಿಯತ್ತಾಗಿದ್ದಾನಂತೆ, ಅಡ್ಡದಾರಿ ಹಿಡಿದಿಲ್ಲ. ಈ ವಯಸ್ಸಲ್ಲಿ ಈ ಥರ ಇದ್ದಾನೆ ಅಂದಮೇಲೆ ಕೊನೆವರೆಗೂ ನಿಯತ್ತಾಗಿರ್ತಾನೆ ಅಂತಾನೆ ಅರ್ಥ. ಒಳ್ಳೆ ಹುಡುಗನೇ ಬಿಡ. ಕರೆಕ್ಟ್ ಕಣ. ಕಷ್ಟನೇ ಮನುಷ್ಯ ಏನು ಅನ್ನೋದನ್ನು ತೋರಿಸೋದು. ನೀನು ಆಗಲೇ ಹೇಳ್ದಲ್ಲ, ಕುಲಮೇಲೆ ಬೆಂದಾಗ್ಲೇನೆ ಕಣ ನಮ್ಮ ಸತ್ವ ಏನು ಅಂತ ಬಯಲಾಗೋದು. ಮೇಣ ಆದರೆ ಕರ್ಗೋಗುತ್ತೆ, ಚಿನ್ನ ಆದರೆ ಬೆಳಗುತ್ತೆ. ನಮಗೆ ಬೇಕಾಗಿರೋದು ಚಿನ್ನಂತ ಹುಡುಗನೇ ತಾನೆ. ಹೌದೌದು ಗೆಳೆಯ. ಓದೋವರೆಗೂ ಆಶ್ರಮದಲ್ಲೇ ಇದ್ಕೊಂಡು ಓದನ್ನ ಮುಗಿಸಿ ಆಮೇಲೆ ನಮ್ಮ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಒಟ್ಟು ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ ಕಣ. ಸೂಪರ್. ಒಂದು ಫೋಟೋ ತೋರ್ಸ. ಇರೋ, ನಾನು ನೋಡ್ಬೇಕು ಫಸ್ಟಲ್ಲಿ. ಡೀಸೆಂಟ್ ಆಗಿದ್ದಾನೆ ನೋಡು. ಒಂದ್ಸತಿ ಮೀಟ್ ಮಾಡ್ಬೇಕಲ್ಲ. ಮಾಡೋಣ, ಅದಕ್ಕೇನಂತೆ. ಯಾಕೆಂದ್ರೆ
ವ್ಯಕ್ತಿ ಹತ್ರ ಡೈರೆಕ್ಟಾಗಿ ಮಾತಾಡ್ದಾಗಲೇ ಅವನೇನು ಅಂತ ಗೊತ್ತಾಗೋದು, ಕ್ಲಾರಿಟಿ ಸಿಗೋದು. ಎಸ್, ಇವತ್ತೇ ಹೋಗೋಣ. ಹೋಣಲ್ಲ? ಹಾಂ, ಎಸ್. ಇವರೇ ಸರ್, ಒಂದು ನಿಮಿಷ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಸರ್ ಇಲ್ಲಿ ಮುಂದೆ ಹೋಗಿ ಲ್ಯಾಪ್ಟಾಪ್ ಬರುತ್ತೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ನೀವೇನ್ ಸರ್ ಇಲ್ಲಿ? ಏಯ್, ಆ ಹುಡುಗನೇ ಅಲ್ವಾ ಇವನು? ಏನ್ ಸರ್ ಆಗ ನೋಡ್ತಾ ಇದ್ದೀರಾ? ಅಲ್ಲ, ಇದು ಡೈರೆಕ್ಟಾಗಿ ಬಂದು ಮಾತಾಡಿಸ್ತಾ ಇದೆಯಲ್ಲ, ನನ್ಗೆ ಗೊತ್ತಾ ನಿಂಗೆ? ಏ ಗೊತ್ತಿಲ್ದೆ ಏನ್ ಸರ್, ರಾಮ ಅಂತಿದಂಗೆ ಹೆಂಗ್ ಲಕ್ಷ್ಮಣ ನಮ್ ಕಣ್ಮುಂದೆ ಬರ್ತಾರೋ ಹಂಗೆ ಗೌತಮ್ ದಿವನ್ ಸರ್ ಅಂತಿದಂಗೆ ನೀವೇ ನೆನಪಾಗೋದು. ಅಷ್ಟು ಫೇಮಸ್ ಜೋಡಿ ಸರ್ ನಿಮ್ದು. ನೀವೇ ತಾನೆ ಗೌತಮ್ ಸರ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲ? ಲೆಫ್ಟು? ಅವ್ರು ಹೋದ ಕಡೆ ಎಲ್ಲ ನಾನು ಇರ್ತೀನಲ್ಲ, ಒಂಥರ ಲೆಫ್ಟ್ ರೈಟ್ ಎಲ್ಲ ನಾನೇ. ಗೊತ್ತು ಬಿಡಿ ಸರ್, ನಿಮ್ ಬಗ್ಗೆ ತುಂಬಾನೇ ತಿಳ್ಕೊಂಡಿದೀನಿ. ನೀವು ನಮ್ ಕಾಲೇಜ್ ಪ್ರೋಗ್ರಾಮ್ಗೆಲ್ಲ ಬಂದಿದ್ರಲ್ಲ, ಅದೇ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡ್ತಿರಲ್ಲ ಸರ್. ಭಾಷಣ ಮಾಡೋದು ಮೈಕಲ್ಲಿ ಅಲ್ವೇನಾ? ಸರ್ ಅದೇ ಸರ್, ಅವತ್ತು ಭಾಷಣ ಎಲ್ಲ ಮಾಡಿದ್ರಲ್ಲ 2018 ಜನವರಿ 26 ಫ್ಲಾಗ್ ಹಾಸ್ಟ್ ಮಾಡಕ್ ಬಂದಿರಲ್ಲ ಸರ್. ನೀವು ಭಾಷಣ ಮಾಡ್ತಾ ಇದ್ರಿ, ನೆನ್ಪಿದ್ಯಾ ಸರ್? ನೆನಪಾಯ್ತು. ಅಂದ್ರೆ ನನ್ನ ಭಾಷಣ ಎಲ್ಲ ಕೇಳಿದ್ದೇನೇನಾ? ಇಲ್ಲ ಸರ್, ಅವತ್ತು ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ಪರ್ದೆ ಕಟ್ತಾ ಇದ್ದೆ, ಅದರಿಂದ ಏನು ಸರಿಯಾಗಿ ಕೇಳಿಸ್ಲಿಲ್ಲ. ಇರ್ಲಿ ಬಿಡು, ಒಟ್ಟು ನನ್ನ ಪರಿಚಯ ನಂಗಿದೆಯಲ್ಲ, ಖುಷಿ ಆಯ್ತು. ನಂಗೂ ತುಂಬಾ ಖುಷಿ ಆಯ್ತು ಸರ್. ಅಂದಂಗೆ ಗೌತಮ್ ಸರ್ ಎಲ್ಲಿದ್ದಾರೆ ಸರ್? ಅವ್ರನ್ನ ಒಂದ್ಸಲ ಆದ್ರೂ ಮೀಟ್ ಮಾಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ಸರ್. ಅದೇ ನನ್ನ ಡ್ರೀಮು ಸರ್. ಅಂದ್ರೆ ಮಲ್ಲಿ ಗೆಳೆಯನ್ ಮನೇಲಿರೋ ವಿಷಯ ಇವನಿಗೆ ಗೊತ್ತಿಲ್ವಾ, ಅಥವಾ ಗೊತ್ತಿದ್ರು ಗೊತ್ತಿಲ್ದೇ ಇರೋ ತರ ಡೌ ಮಾಡ್ತಾ ಇದ್ದಾನ?